क्षणशः कणशश्चैव विद्यामर्त्यञ्च साधये ಕ್ಷಣತ್ಯಾಗಿ ಕುತೋ ವಿದ್ಯಾ ಕ್ಷಣತ್ಯಾಗಿ ಕುತೋ ಧನಂ. ಯಾವ ವಿದ್ಯಾರ್ಥಿ ಈ ಶ್ಲೋಕದ ಅರ್ಥವನ್ನು ತಿಳಿದುಕೊಂಡು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾನೋ ಅಂಥವನು ಜೀವನದಲ್ಲಿ ಉನ್ನತ ಮಟ್ಟವನ್ನು ತಲುಪುತ್ತಾನೆ. ಯಾವ ವ್ಯಕ್ತಿಯು ಪ್ರತಿಯೊಂದು ಕ್ಷಣವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ವಿದ್ಯಾರ್ಜನೆಯಲ್ಲಿ ತೊಡಗುತ್ತಾನೋ ಅಂಥವನಿಗೆ ವಿದ್ಯೆಯು ಒಲಿಯುತ್ತದೆ. ಹಾಗೂ ಹಣವನ್ನು ಸರಿಯಾದ ರೀತಿಯಲ್ಲಿ ಉಳಿತಾಯ ಮಾಡುತ್ತಾನೋ ಅಂಥವನಿಗೆ ಲಕ್ಷ್ಮಿಯು ಒಲಿಯುತ್ತಾಳೆ. ಆದರೆ ಯಾವ ವ್ಯಕ್ತಿಯು ಸಮಯವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳದೆ ನಿರ್ಲಕ್ಷಿಸುತ್ತಾನೋ ಅಂಥವನಿಗೆ ವಿದ್ಯೆಯು ಒಲಿಯುವುದಿಲ್ಲ. ಅದೇ ರೀತಿ ಹಣವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳದೆ ಸರಿಯಾಗಿ ಉಳಿತಾಯ ಮಾಡುವುದಿಲ್ಲವೋ ಅವನಿಗೆ ಲಕ್ಷ್ಮಿಯು ಒಲಿಯುವುದಿಲ್ಲ. Myself Nagaraj Hegde. I am a mathematics lecturer. At present, I am working as Vice Principal in Premier Science and Commerce PU College, Karwar. This channel is created for PU students. Here, I am going to teach mathematics for both first year and second year syllabus. I will teach board syllabus, CET as well as JEE concepts in this channel. But in this video, I am going to give few tips for SSLC students. ಈ ವಿಡಿಯೋದಲ್ಲಿ ನಾನು 10ನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಕೆಲವು ಟಿಪ್ಸ್ಗಳನ್ನು ಕೊಡ್ತಾ ಇದ್ದೀನಿ. This is one of the worst situations in everyone's life. Lockdown, effect of corona. ಇದು ಪ್ರತಿಯೊಬ್ಬ ಜೀವನದಲ್ಲೂ ಒಂದು ವರ್ಸ್ಟ್ ಸಿಚುವೇಶನ್ ಅಂತಲೇ ಹೇಳ್ಬೋದು. ಈ ಕೊರೋನಾ ಎಫೆಕ್ಟು, ಲಾಕ್ಡೌನ್ ತುಂಬ ವ್ಯಕ್ತಿಗಳ ಜೀವನವನ್ನು ಹಾಳು ಮಾಡಿದೆ. ಅದೇ ರೀತಿ ಸ್ಟೂಡೆಂಟ್ಸ್ ಲೈಫ್ ಕೂಡ, ಈವನ್ ಸ್ಟೂಡೆಂಟ್ಸ್ ಲೈಫ್ ಆಲ್ಸೋ ಸ್ಪಾಯ್ಲ್ಡ್ ಬೈ ದಿಸ್ ಎಫೆಕ್ಟ್ ಆಫ್ ಕೊರೋನಾ. ಓಕೆ, ನೌ ಸ್ಟಾರ್ಟ್ ಪ್ರಿಪೇರ್ ಫಾರ್ ಯುವರ್ SSLC ಎಕ್ಸಾಮ್ ಇನ್ ಎ ಎಫೆಕ್ಟಿವ್ ಮ್ಯಾನರ್. SSLC ಎಕ್ಸಾಮಿಗೆ ತುಂಬ ನೀಟಾಗಿ ಪ್ರಿಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಸರ್ಕಾರವು ಎಕ್ಸಾಮ್ ಡೇಟನ್ನು SSLC ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದೆ. ಜೂನ್ 25ರಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ರೀಡ್ ಆ್ಯಂಡ್ ಪ್ರಾಕ್ಟೀಸ್ ದ ಕಾನ್ಸೆಪ್ಟ್ಸ್ ಫ್ರಮ್ ಈ ಸಬ್ಜೆಕ್ಟ್ ಪ್ರಾಪರ್ಲಿ. ಹಿಯರ್ ಐ ಆಮ್ ಗೋಯಿಂಗ್ ಟು ಗಿವ್ ಫ್ಯೂ ಟಿಪ್ಸ್ ಟು ಹೌ ಟು ಪ್ರಿಪೇರ್ SSLC ಎಕ್ಸಾಮ್. SSLC ಎಕ್ಸಾಮನ್ನು ಹೇಗೆ ಪ್ರಿಪೇರ್ ಮಾಡಬೇಕು. ಆ್ಯಂಡ್ ಆಲ್ಸೋ ಐ ವಿಲ್ ಗಿವ್ ಫ್ಯೂ ಟಿಪ್ಸ್ ಹೌ ಟು ಫೇಸ್ ಎಕ್ಸಾಮ್. ಅಂದರೆ ಎಕ್ಸಾಮ್ ಹಾಲ್ನಲ್ಲಿ ಯಾವ ರೀತಿ ಎಕ್ಸಾಮನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ಕೆಲವು ಟಿಪ್ಸ್ಗಳನ್ನು ನಾನು ಕೊಡ್ತಾ ಇದ್ದೀನಿ. ಓಕೆ, ಫಸ್ಟ್, so this effect of corona definitely will make depression. ಈ ಎಫೆಕ್ಟ್ ಕೊರೋನಾ ಎಫೆಕ್ಟ್ ಇಂದ ಖಂಡಿತವಾಗಿಯೂ ಡಿಪ್ರೆಷನ್ ಅಂದರೆ ಮಾನಸಿಕ ಖಿನ್ನತೆಗೆ ಒಳಗಾಗ್ತೇವೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಪ್ರತಿದಿನ 10ರಿಂದ 15 ನಿಮಿಷ ಯೋಗ ಮಾಡಬೇಕು. ಯು ಹ್ಯಾವ್ ಟು ಡೂ ಮೆಡಿಟೇಷನ್ ಫಾರ್ 10 to 15 minutes every day, so that entire day will become ವೆರಿ ಎಫೆಕ್ಟಿವ್ ಟು ಸ್ಟಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತೆ. ಅದೇ ರೀತಿ ನೀವು ಆ ಎಂಟೈರ್ ಡೇ ಅಲ್ಲಿ ಉತ್ತಮವಾಗಿ ಓದಬಹುದು. ಫಸ್ಟ್ ಐ ವಿಲ್ ಎಕ್ಸ್ಪ್ಲೇನ್ ಹೌ ಟು ಪ್ರಿಪೇರ್ SSLC ಎಕ್ಸಾಮಿನೇಷನ್. 10ನೇ ತರಗತಿ ಪರೀಕ್ಷೆಗೆ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ವಾಟ್ ಯು ಹ್ಯಾವ್ ಟು ಡೂ ಈಸ್ ಮೇಕ್ ಎ ಪ್ರಾಪರ್ ಟೈಮ್ ಟೇಬಲ್. ಒಂದು ನಿರ್ದಿಷ್ಟವಾದಂತಹ ಟೈಮ್ ಟೇಬಲನ್ನು ಮಾಡ್ಕೊಳ್ಳಿ. ನಿಮಗೆ ಕೆಲವು ಸಬ್ಜೆಕ್ಟು ಕಷ್ಟ ಆಗಿರುತ್ತೆ, ಕೆಲವು ಸಬ್ಜೆಕ್ಟು ಈಸಿ ಇರುತ್ತೆ. ಯು ವಿಲ್ ಫೀಲ್ ಫ್ಯೂ ಸಬ್ಜೆಕ್ಟ್ಸ್ ಈಸಿ, ಫ್ಯೂ ಸಬ್ಜೆಕ್ಟ್ಸ್ ಡಿಫಿಕಲ್ಟ್. ಯಾವ ಸಬ್ಜೆಕ್ಟ್ ನಿಮಗೆ ಡಿಫಿಕಲ್ಟ್ ಅನ್ಸುತ್ತೋ, ವಿಚ್ ಸಬ್ಜೆಕ್ಟ್ ಯು ಆರ್ ಫೀಲಿಂಗ್ ಡಿಫಿಕಲ್ಟೀಸ್, ಗಿವ್ ಮೋರ್ ಟೈಮ್, ಗಿವ್ ಮೋರ್ ಎಫರ್ಟ್ ಫಾರ್ ದಟ್ ಸಬ್ಜೆಕ್ಟ್ಸ್. ಆ ಸಬ್ಜೆಕ್ಟಿಗೆ, ಆ ವಿಷಯಕ್ಕೆ ನೀವು ಸ್ವಲ್ಪ ಜಾಸ್ತಿ ಟೈಮ್ ಕೊಡಿ. ಅದರಿಂದ ಸ್ವಲ್ಪ ಎಫರ್ಟನ್ನು ಜಾಸ್ತಿ ಆಗಿ. ಬಟ್ ನಾವೇನು ಮಾಡ್ತೀವಿ, ನಮ್ಗೆ ಯಾವುದೇ ಒಂದು ಸಬ್ಜೆಕ್ಟು ಕಷ್ಟ ಅಂತ ಅನ್ಸಿದ್ರೆ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ. If you are feeling one subject is difficult, we are going to neglect that subject, but we should not do that one. If you are feeling one subject is difficult, we have to give more effort for that subject. So make a proper timetable and give more preference for difficult subjects. ಒಂದು ನಿರ್ದಿಷ್ಟವಾದಂತಹ ಟೈಮ್ ಟೇಬಲ್ ಅನ್ನು ಹಾಕೊಳ್ಳಿ. ಅದರಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ ಕಷ್ಟ ಆಗುತ್ತೋ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮನ್ನು ಕೊಡಿ. ನೆಕ್ಸ್ಟ್, ಫಿಕ್ಸ್ ಎ ಪ್ರಾಪರ್ ಸ್ಟಡಿ ಟಾರ್ಗೆಟ್. ಒಂದು ನಿರ್ದಿಷ್ಟವಾದಂತಹ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡ್ಕೊಳ್ಳಿ. ಟುಡೇ ಐ ಹ್ಯಾವ್ ಟು ಸ್ಟಡಿ ದಿಸ್ ಮಚ್ ಕಾನ್ಸೆಪ್ಟ್, ದಿಸ್ ಚಾಪ್ಟರ್ ಐ ಹ್ಯಾವ್ ಟು ಕಂಪ್ಲೀಟ್ ದಟ್. ಈ ಚಾಪ್ಟರ್ ಓದಬೇಕು, ಈ ಕಾನ್ಸೆಪ್ಟ್ ಅನ್ನು ಓದಬೇಕು, ಮತ್ತೆ ಈ ಇಷ್ಟು ಪ್ರಾಬ್ಲಮ್ ಅನ್ನ ಇವತ್ತು ನಾನು ಸಾಲ್ವ್ ಮಾಡಬೇಕು ಅಂತ. ಇಟ್ ಮೇ ಡಿಫಿಕಲ್ಟ್ ಫಾರ್ 2 to 3 days. It may difficult for 2 to 3 days, but later onwards it will become more
comfortable and it will become habit, so that in your future studies it will become more effective. ನಿಮಗೆ ಒಂದೊಂದು 2 ದಿನ ಸ್ವಲ್ಪ ಕಷ್ಟ ಆಗ್ಬೋದು ಈ ತರ ಮಾಡೋದ್ರಿಂದ, ಬಟ್ 2-3 ದಿನ ಆದ್ಮೇಲೆ ನೀವು ನೋಡಿ ನಿಮಗೆ ಇದು ಕಂಟಿನ್ಯೂಸ್ ಆಗಿ ಒಂದು ಹ್ಯಾಬಿಟ್ ಆಗಿ ಆಗುತ್ತೆ. ಓಕೆ, if your aim is to score 90 plus 95 plus or out of out in each subject, then you have to go for chapter wise. From each subject start study from chapter wise. Start with first chapter, study all the concepts, try to understand each and every concept, write it once and go for next chapter. ನಿಮಗೆ 90 ಅಥವಾ 95 ಅಥವಾ ಫುಲ್ ಔಟ್ ಆಫ್ ಔಟ್ ನಿಮ್ಗೆ ಬೇಕಾದ್ರೆ ನೀವು ಎಲ್ಲ ವಿಷಯದ್ದು ಪ್ರತಿಯೊಂದು ಚಾಪ್ಟರ್ ಅನ್ನ ನೀಟಾಗಿ ಓದಬೇಕಾಗುತ್ತೆ. ಕ್ವಶನ್ ಪೇಪರ್ ಓದಿದ್ರೆ ನಿಮಗೆ 90-95 ಸ್ಕೋರ್ ಮಾಡಲಿಕ್ಕೆ ಡಿಫಿಕಲ್ಟ್ ಆಗುತ್ತೆ, ಯಾಕಂದ್ರೆ ಕ್ವಶನ್ ಪೇಪರ್ ನಿಮ್ಗೆ ಎಲ್ಲ ಕಾನ್ಸೆಪ್ಟ್ ಬರಲ್ಲ ಮತ್ತೆ ಅದೇ ಕ್ವಶನ್ಸ್ ರಿಪೀಟ್ ಆಗಲ್ಲ. ಸೊ ನೀವೇನ್ ಮಾಡಬೇಕು ಹೇಳಿದ್ರೆ ಪ್ರತಿಯೊಂದು ಸಬ್ಜೆಕ್ಟಿನ ಈ ಪ್ರತಿಯೊಂದು ಚಾಪ್ಟರ್ ನೀವು ಓದಬೇಕಾಗುತ್ತೆ, ಮತ್ತೆ ಅದರಲ್ಲಿ ಬರೋದ ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡು ಓದಬೇಕು, ಮತ್ತೆ ಬರೆದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ರೈಟ್ ಅಂಡ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಜಸ್ಟ್ ಡೋಂಟ್ ಬೈ ಹಾರ್ಟ್. Don't by heart any concepts. Remember, this is one of the worst concepts many students are doing, by hearting. Now you can manage, somewhat you can manage, but remember this will become too dangerous in your higher level studies. So what you have to do? Go for chapter wise. Start with each chapters, write down all the concepts and practice. What next? Make one separate notebook from each subject. ಒಂದು ಸಪರೇಟ್ ನೋಟ್ಬುಕ್ ಅನ್ನ ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ ಮೇಂಟೈನ್ ಮಾಡಿ. ಇನ್ ದಟ್ ನೋಟ್ಬುಕ್ ಯು ಹ್ಯಾವ್ ಟು ರೈಟ್ ಇಂಪಾರ್ಟೆಂಟ್ ಫಾರ್ಮುಲಾಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಫ್ರಮ್ ಈಚ್ ಸಬ್ಜೆಕ್ಟ್. ಯು ಹ್ಯಾವ್ ಟು ರೈಟ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇನ್ ಈಚ್ ಸಬ್ಜೆಕ್ಟ್. ಆ ಬುಕ್ ಅಲ್ಲಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಬರೆಯಿರಿ. That will help during exam time. ಅದು ಎಕ್ಸಾಮ್ ಟೈಮ್ ಅಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಅಂಡ್ ಆಲ್ಸೋ ಈ ಸಮಯದಲ್ಲಿ ಉತ್ತಮವಾದಂತಹ ಆಹಾರ ಮತ್ತು ಉತ್ತಮವಾದ ನಿದ್ದೆ ತುಂಬಾ ಇಂಪಾರ್ಟೆಂಟ್. ಟೇಕಿಂಗ್ ಗುಡ್ ಫುಡ್ ಅಂಡ್ ಟೇಕಿಂಗ್ ಗುಡ್ ಸ್ಲೀಪ್ ಇಸ್ ಮೋರ್ ಇಂಪಾರ್ಟೆಂಟ್. ನೀವು ಒಳ್ಳೆ ಆಹಾರ ತಗೊಳ್ಳಲಿಲ್ಲ ಅಂದ್ರೆ, ನಿದ್ದೆ ಮಾಡಲಿಲ್ಲ ಅಂದ್ರೆ ಇಟ್ ವಿಲ್ ಡೆಫಿನೆಟ್ಲಿ ಎಫೆಕ್ಟ್ ಫಾರ್ ಯುವರ್ ಹೆಲ್ತ್. ನಿಮಗೆ ಖಂಡಿತ ಹೆಲ್ತ್ ಹಾಳಾಗುತ್ತೆ. ರಾತ್ರಿ 1 ಗಂಟೆವರೆಗೆ 2 ಗಂಟೆವರೆಗೆ ಓದೋದು, up to 1 o'clock overnight study. Many are having this habit. Morning up to 10 o'clock you are taking sleep, right? And night up to 1 o'clock 2 o'clock you are studying. That is a very bad habit. Don't do that concept. Don't study after 10 o'clock or 11 o'clock. That is one of the bad habit. Okay, just remember this. And always think positive. In positive way you have to think. You should not think in negative ways. ಯಾವತ್ತೂ ಕೂಡ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಬಹುದು. ಆಲ್ವೇಸ್ ಯು ಹ್ಯಾವ್ ಟು ಥಿಂಕ್ ಇನ್ ಪಾಸಿಟಿವ್ ವೇಸ್. ಇಫ್ ಯು ಆರ್ ಸ್ಟಡಿಂಗ್ ಇನ್ ಪ್ರಾಪರ್ ವೇ, ನೀವು ಒಳ್ಳೆಯದಾಗಿ ಓದ್ತಾ ಇದ್ರೆ ವೈ ಯು ಹ್ಯಾವ್ ಟು ಥಿಂಕ್ ಇಫ್ ಐ ಮೇ ಗೆಟ್ ಲೆಸ್ ಮಾರ್ಕ್ಸ್, ನನಗೆ ಕಡಿಮೆ ಮಾರ್ಕ್ಸ್ ಬರ್ಬೋದು. ವೈ ಯು ಹ್ಯಾವ್ ಟು ಥಿಂಕ್ ನೆಗೆಟಿವ್ ವೈಸ್, ರೈಟ್? ಸೊ ಆಲ್ವೇಸ್ ಥಿಂಕ್ ಪಾಸಿಟಿವ್ಸ್. ನೌ ಆಫ್ಟರ್ doing all those things, then exam will come. During exam time, don't study up to 1 o'clock or 2 o'clock. During exam time, good sleep is very, very important. And what you have to study during exam time? I told to make one separate notebook. That one you have to study during exam time. Only important points, important formulas you have to study. During that exam time, you can't able to study all the formulas, all the problems. You can't able to solve all the problems. ನಿಮಗೆ ಎಕ್ಸಾಮ್ ಟೈಮಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಟೈಮ್ ಸಿಗಲ್ಲ. ಸೊ ಯು ಕ್ಯಾನ್ ಸ್ಟಡಿ ಓನ್ಲಿ ಫಾರ್ಮುಲಾಸ್ ಅಂಡ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ರಿಮೆಂಬರ್ ದಿಸ್. ನೌ ಯು ಆರ್ ಗೋಯಿಂಗ್ ಟು ಎಂಟರ್ ದ ಎಕ್ಸಾಮ್ ಹಾಲ್. ನೀವು ಎಕ್ಸಾಮ್ ಹಾಲಿಗೆ ಹೋಗ್ತೀರಾ. ವೆನ್ ಯು ಆರ್ ಗೋಯಿಂಗ್ ಟು ಎಂಟರ್ ಟು ಎಕ್ಸಾಮ್ ಹಾಲ್, ಎಂಟರ್ ದ ಎಕ್ಸಾಮ್ ಹಾಲ್ ವಿತ್ ಕಾಮ್ ಮೈಂಡ್. ಪ್ರಶಾಂತವಾಗಿ ಕೂಲ್ ಆಗಿ ಎಕ್ಸಾಮ್ ಅನ್ನ ಬರೆಯಿರಿ. ನನಗೆ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ, ಡೆಫಿನೆಟ್ಲಿ ಐ ವಿಲ್ ಗೆಟ್ ಗುಡ್ ಮಾರ್ಕ್ಸ್ in this exam. With this confidence, enter the exam hall. You are going to get the question paper. After getting question paper, don't get tension for any reason. Sometimes what will happen, few questions you may not know, you don't know few questions. That time there is a chance to get tension. No, don't think about all those things. If you don't know question, just leave it.
concentrate only the questions which one you know properly. So start writing the answers. While writing the answers, you have to maintain the neatness in your paper, because that answer paper will correct by some other persons. ನೀವು ಎಕ್ಸಾಮ್ ಅನ್ನ ಬರೀಬೇಕಾದ್ರೆ ನೀಟ್ನೆಸ್ ಅನ್ನ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಆ ಆನ್ಸರ್ ಪೇಪರ್ ಅನ್ನ ನಿಮ್ಮ ಲೆಕ್ಚರ್ಸ್ ನೋಡಲ್ಲ, ನಿಮ್ಮ ಟೀಚರ್ಸ್ ಕರೆಕ್ಷನ್ ಮಾಡಲ್ಲ. ದಟ್ ಪೇಪರ್ಸ್ ವಿಲ್ ಕರೆಕ್ಟ್ ಬೈ ಸಮ್ ಅದರ್ ಟೀಚರ್ಸ್. ಅವರಿಗೆ ನಿಮ್ಮ ಪೇಪರ್ ಫ್ಯಾಮಿಲಿಯರ್ ಇರಲ್ಲ. ಸೊ ಅದಕ್ಕೋಸ್ಕರ ಮೇಂಟೈನ್ ದ ನೀಟ್ನೆಸ್ ಇನ್ ಯುವರ್ ಪೇಪರ್ ಅಲ್ಲಿ ನೀಟ್ನೆಸ್ ಅನ್ನ ಮೇಂಟೈನ್ ಮಾಡಿ. ಆಮೇಲೆ ಎಕ್ಸಾಮ್ ಬರೀಬೇಕಾದ್ರೆ ಡೋಂಟ್ ಥಿಂಕ್ ಅಬೌಟ್ ಮಾರ್ಕ್ಸ್ ಬಗ್ಗೆ ಯಾವುದೇ ಕಾರಣಕ್ಕೂ ನೀವು ಥಿಂಕ್ ಮಾಡಬಾರ್ದು. ಜಸ್ಟ್ ಕಾನ್ಸಂಟ್ರೇಟ್ ಓನ್ಲಿ ರೈಟಿಂಗ್ ದ ಆನ್ಸರ್ಸ್. ನೀವು ಮಾರ್ಕ್ಸ್ ಬಗ್ಗೆ ಥಿಂಕ್ ಮಾಡಿದ್ರೆ ನಿಮಗೆ ಗೊತ್ತಿರೋದ ಆನ್ಸರ್ ಕೂಡ ನೀವು ಮಾಡ್ತೀರಾ. ಯು ಆರ್ ಗೋಯಿಂಗ್ ಟು ಫಾರ್ವರ್ಡ್ ದ ಕ್ವಶನ್ಸ್ ವಿಚ್ ಒನ್ ಯು ನೋ ಪ್ರಾಪರ್ಲಿ. ಸೊ ಡೋಂಟ್ ಥಿಂಕ್ ಅಬೌಟ್ ಮಾರ್ಕ್ಸ್. Okay, if you don't know any question, leave that question, go for next question. If you are thinking about the question which one you don't know, then you will not get the time to write the answers which one you know properly. ನೀವು ಯಾವ ಒಂದು ಕ್ವಶನ್ ಥಿಂಕ್ ಮಾಡ್ತೀರಿ, ನಿಮ್ಗೆ ಅದರ ಬಗ್ಗೆ ಆನ್ಸರ್ ಗೊತ್ತಿಲ್ಲ, ಅದನ್ನೇ ಥಿಂಕ್ ಮಾಡ್ತಾ ಇದ್ರೆ ನಿಮಗೆ ನೆಕ್ಸ್ಟ್ ಗೊತ್ತಿರೋ ಕ್ವಶನ್ ಅನ್ನು ಬರೀಲಿಕ್ಕೆ ಟೈಮ್ ಸಿಗಲ್ಲ, ಖಂಡಿತ ಸಿಗಲ್ಲ. ಅದಕ್ಕೋಸ್ಕರ ನಿಮ್ಗೆ ಯಾವುದೇ ಒಂದು ಕ್ವಶನ್ ಅನ್ನು ಗೊತ್ತಿಲ್ಲ ಹೇಳಾದ್ರೆ ಜಸ್ಟ್ ಲೀವ್ ಇಟ್. ಆ ಕ್ವಶನ್ ಅಲ್ಲಿಗೆ ಬಿಟ್ಬಿಡಿ, ಏನೂ ಆಗಲ್ಲ. 1 ಮಾರ್ಕ್ಸ್ 2 ಮಾರ್ಕ್ಸ್ ಹೋಗೋದ್ರಿಂದ ಏನೂ ಆಗಲ್ಲ. ಸೊ ಗೋ ಫಾರ್ ನೆಕ್ಸ್ಟ್ ಕ್ವಶನ್, ಅಂಡ್ ಆಲ್ಸೋ ಟ್ರೈ ಟು ರೈಟ್ ದ ಕ್ವಶನ್ಸ್ ಇನ್ ಪ್ರಾಪರ್, ಆನ್ಸರ್ಸ್ ಇನ್ ಪ್ರಾಪರ್ ವೇ. For example, for 1 mark question, how much we have to write? 1 line or 2 line. For 2 marks, how much we have to write? 2 line, 3 line or 4 line. Like that you have to write the answers. For 1 mark question, writing half page or 1 page, that is not good, right? 1 mark question ಗೆ ಅಥವಾ 2 ಮಾರ್ಕ್ಸ್ ಕ್ವಶನ್ ಎಷ್ಟು ಬರೀಬೇಕು ಆನ್ಸರ್ನ ಅಷ್ಟೇ ಬರೀಬೇಕು. 1 ಮಾರ್ಕ್ ಕ್ವಶನ್ ಗೆ 1 ಪೇಜ್ ಬರೆಯೋದ್ರಿಂದ there is no use. You may know many concepts, but you can't able to write all the concepts for any questions, right? So don't do all those things. ಒಂದ್ಸಲ ನಿಮ್ಗೆ ಕಂಪ್ಲೀಟ್ ಆಗಿ ಆನ್ಸರ್ ಬರ್ದಾಯ್ತು, ಎಲ್ಲ ಕ್ವಶನ್ಗೂ ಆನ್ಸರ್ ಬರ್ದಾದ್ಮೇಲೆ ಜಸ್ಟ್ ರಿವೈಸ್ ಆಲ್ ದ ಕ್ವಶನ್ಸ್, ವೆದರ್ ಯು ರೋಟ್ ದ ಕ್ವಶನ್ ನಂಬರ್ ಪ್ರಾಪರ್ಲಿ ಆರ್ ನಾಟ್. ಎಲ್ಲ ಕ್ವಶನ್ಸ್ ಅನ್ನ ಒಂದ್ಸಲ ರಿವೈಸ್ ಮಾಡಿ, ಕ್ವಶನ್ ನಂಬರ್ ನೀವು ಕರೆಕ್ಟ್ ಆಗಿ ಬರ್ದಿದ್ದೀರೋ ಇಲ್ವಾ ಅಂತ ಚೆಕ್ ಮಾಡಿ. ಆಮೇಲೆ ಆನ್ಸರ್ ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್ ನಂಬರ್ಸ್, ಇಸ್ವಿಗಳು, ಡೇಟ್ಸ್, ಇಯರ್ಸ್, ವೆದರ್ ಯು ರೋಟ್ ಪ್ರಾಪರ್ಲಿ ಆರ್ ನಾಟ್, ಫಾರ್ಮುಲಾಸ್, substitutions, addition, subtraction, just check it once. Okay, if you follow all these things, ಇದನ್ನ ನೀವು ನೀಟಾಗಿ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ SSLC ಎಕ್ಸಾಮ್ ಅಲ್ಲಿ ನಿಮಗೆ ಒಳ್ಳೆಯ, you will get definitely a good marks in your SSLC examination. Dear students, I am going to end with these sessions with few words. In the student's life, 2 things are important. One is interest, another one is concentration. You can select any courses, you can go to any field, but you have to go with your own interest, and also you have to concentrate in your particular concepts. Then definitely success is yours. In my next video, I will give few more tips for mathematics students. Thank you.